ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ದ್ವಾದಶಿ ಅಡುಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಪ್ರದ ಅವರೆಕಾಯಿ ಪಲ್ಯ ಮಾಡಿದ್ದೆ. ಸುಮ್ಮನೆ ಜಸ್ಟ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸಿಹಿ ಪಲ್ಯ ಥರ, ಮತ್ತು ತಿಳಿ ಸಾರು ಮತ್ತು ಹುರುಳಿಕಾಯಿ ಮತ್ತು ಸೌತೆಕಾಯಿ ಹಾಕ್ಬಿಟ್ಟು ಹುಳಿ ಮಾಡಿದ್ದೆ. ಮತ್ತು ಇಲ್ಲಿ ಅನ್ನ, ಚಿತ್ರಾನ್ನ, ತೊವ್ವೆ, ಪಾಯಸ ಎಲ್ಲ ಮಾಡಿದ್ವಿ. ಕೋಸಂಬರಿ ಮೊಳಕೆ ಕಾಳಿತ್ತು, ಹೆಸರು ಕಾಳ್ದು ಅದು, ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಕೋಸಂಬರಿ. ಇಲ್ಲಿ ನಲ್ಲಿಕಾಯಿ ಇತ್ತು ಅಂದ್ಬಿಟ್ಟು ನಮ್ಮ ಅಮ್ಮ ಚಿತ್ರಾನ್ನನೂ ಮಾಡಿದರು, ಹಾಗೆ ಮೊಸರು ಬಜ್ಜಿನೂ ಮಾಡೋಣ ಅಂತ ಮಾಡಿದರು. ಮತ್ತು ಇಲ್ಲಿ ಹೆಸರುಬೇಳೆ ಪಾಯಸ, ನಮಗೆಲ್ಲರೂ ಗೊತ್ತಿರೋಂಗೆ ದ್ವಾದಶಿ ದಿವಸ ಹೆಸರುಬೇಳೆ ಪಾಯಸನೇ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ತಂಪು ಬಾಡಿಗೆ ಅಂದ್ಬಿಟ್ಟು ದ್ವಾದಶಿ ದಿವಸ ಹೆಸರುಬೇಳೆ ಪಾಯಸನೇ ಮಾಡೋದು. ಆ್ಯಕ್ಚುಲಿ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಮಾಡೋಣ ಅಂದ್ಕೊಂಡೆ, ಇಲ್ಲಿ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಆಗಬೇಕಲ್ಲ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಸೊ ನಾನು ನಿಮ್ಮ ಜೊತೆ ಬಡಿಸಿ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದ್ದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಅಂತೂ ಖಂಡಿತ ಟ್ರೈ ಮಾಡ್ತೀನಿ ನಿಮಗೆ ವಿಡಿಯೋ ಮಾಡಿ, ಫುಲ್ಲು ವಿಡಿಯೋ ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು. ಬಟ್ ನಲ್ಲಿಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಒಂದು ಸತಿ ಮಾಡಿಬಿಟ್ಟು ನಿಮಗೆ ವೀಡಿಯೋನೂ ಹಾಕ್ತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ, ಸೊ ನಿಮ್ಮ ಮನೇಲೆಲ್ಲ ಏನೇನು ಮಾಡಿದ್ರಿ ದ್ವಾದಶಿ ಅಡುಗೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೆಸರುಬೇಳೆ ಪಾಯಸ, ತೊವ್ವೆ, ಚಿತ್ರಾನ್ನ, ಪಲ್ಯ, ಕೋಸಂಬರಿ, ಹುಳಿ ಸಾರು, ಇದೆಲ್ಲ ಜಸ್ಟ್ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಈ ಸತಿ. ಸೊ ವಿಡಿಯೋನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.